ಮೇಳ ಬರುತ್ತಲ್ವಾ, ಮೇಳ ಮೇಳ ಅವರೆಕಾಳು ಮೇಳ ಬರುತ್ತಲ್ವಾ, ಅದಕ್ಕೆ ಅಲ್ಲಿ ಹೋಗೋಣ ನೆಕ್ಸ್ಟ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಇಕ್ಕಿದ ಬೇಳೆ ಅವರೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ. ಸೊ ಇವಾಗ ನಾನು ಹಿಕ್ಕಿದ ಬೇಳೆ ಇದನ್ನ ನೆನ್ನೆನೆ ನಾನು ಸೋಂಪು ಮಾಡಿ ಕಾಲೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು 3-4 ಮೆಂಬರ್ಸ್ ಆಗುವಷ್ಟು. ಮತ್ತೆ ಇದರಲ್ಲಿ ನಾನು ಮಸಾಲೆಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಹಿಕ್ಕಿದ ಬೇಳೆ ಅವರೆಕಾಳು ಜೊತೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡೋಣ ಬನ್ನಿ. ಸೊ ಫಸ್ಟ್ ನಾವು ಇವಾಗ ಹುರ್ಕೊಳ್ಬೇಕು. ಸೊ ಮಿಕ್ಸಿ ಮಾಡ್ಕೊಳ್ಬೇಕು, ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಏನೇನು ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಅವಾಗ ಹೇಳಿ. ಪ್ಯಾನ್ ಸ್ವಲ್ಪ ಹೀಟ್ ಆದ್ಮೇಲೆ, ಸೊ ಇವಾಗ ಎಲ್ಲ ಸಂಕ್ರಾಂತಿ ಸೀಸನ್ ಬಂತು ಅಲ್ವಾ, ಅವರೆಕಾಯಿ ಸೀಸನ್ ಜಾಸ್ತಿ ಆಗಿರೋದ್ರಿಂದ ಎಲ್ಲಾರ ಮನೇಲೂ ಹಿಕ್ಕಿದ ಬೇಳೆ ಸಾಂಬಾರ್, ಹಿಕ್ಕಿದ ಬೇಳೆ ಪಲಾವ್, ಟೊಮೆಟೊ ಬಾತ್ ಎಲ್ಲಾನು ಅದೇ ಬರ್ತಾ ಇರುತ್ತೆ. ಸೊ ಇದು ತುಂಬಾ ನಮ್ಮ ಮೆಥಡ್ ಅಲ್ಲಿ, ಒಬ್ಬೊಬ್ಬರ ಮನೇಲಿ ಒಂದೊಂದ್ ತರ ಮಾಡ್ತೀವಿ. ನಮ್ಮ ಮೆಥಡ್ ಅಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಇವಾಗ ಪ್ಯಾನ್ ಹೀಟ್ ಆಗಿದೆ. ಸೊ ಇದಕ್ಕೆ ನಾವು ಮಸಾಲೆ ಫ್ರೈ ಮಾಡ್ಕೊಬೇಕಲ್ಲ ಫಸ್ಟ್. ಅದಕ್ಕೆ ಏನೇನು ಹಾಕೊಂತೀವಿ ನೋಡೋಣ. ಫಸ್ಟ್ ಆನಿಯನ್ ಹಾಕ್ತೀವಿ, ಎಲ್ಲ ಒಟ್ಟಿಗೆನೆ ಹಾಕ್ಬಿಟ್ಟಿದ್ದೀನಿ. ಆನಿಯನ್, ಬೆಳ್ಳುಳ್ಳಿ, ಆನಿಯನ್ ಮತ್ತೆ ಬೆಳ್ಳುಳ್ಳಿ ಇವಾಗ ಹಾಕ್ತೀನಿ. ಮತ್ತೆ ಟೊಮೆಟೊ ಹಾಕ್ತೀನಿ. ಇವಾಗ ಇದೇ ಇದಕ್ಕೇನೆ ಮತ್ತೆ ಕಾಯಿನೂ ಹಾಕ್ತೀನಿ. ಸ್ವಲ್ಪ ಬ್ರೌನಿಶ್ ಆಗಿ ರೋಸ್ಟ್ ಆಗಿ ಅಷ್ಟರಲ್ಲಿ ತಗೊಂಡಿದ್ದೀನಿ. ಸೊ ಇವಾಗ ಒಬ್ಬೊಬ್ರ ಮನೆ ಮೆಣಸಿನ್ಕಾಯಿ ಹಾಕ್ತಾರೆ, ಒಬ್ಬೊಬ್ರ ಮನೆ ಮೆಣಸಿನ್ಕಾಯಿ ಹಾಕಲ್ಲ. ಸೊ ನಾವು ಮೆಣಸಿನ್ಕಾಯಿ ಹಾಕ್ತೀವಿ. ಒಬ್ಬೊಬ್ರು ಖಾರದ ಪುಡಿ ಯೂಸ್ ಮಾಡ್ತಾರೆ, ಬಟ್ ನಾವು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ತೀವಿ. ಖಾರ ನೋಡ್ಕೊಂಡು ನಿಮ್ಗೆ ಇಷ್ಟ ಬೇಕೋ ಹಾಕ್ತೀವಿ. ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ತೀವಿ. ಸೊ ಇವಾಗ ನಾನು ಇದಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂತ ಹೇಳಿದ್ರೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ಶಾರ್ಟ್ಸ್ ತಗೊಂಡೆ. ಸೊ ಗೈಸ್, ಇವಾಗ ನಾವು ಅದೆಲ್ಲ ಹುರ್ಕೊಂಡಿದ್ವಲ್ಲ, ಸೊ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ನಾನು 2 ಟೇಬಲ್ ಸ್ಪೂನ್ ಆಫ್ ಕೊರಿಯಂಡರ್ ಧನಿಯಾ ಪುಡಿ ಹಾಕೊಂಡಿದ್ದೀನಿ. ಸೊ ಹಾಕಿ ಚೆನ್ನಾಗಿ ಫೈನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಮಿಕ್ಸಿ ಹಾಕಕ್ಕೆ ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಫುಲ್ ಹಿಂಗಾಗಿದೆ. ಮಸ್ತ್ ಇವಾಗೆಲ್ಲ ಕ್ಲೀನ್ ಮಾಡ್ಬಿಟ್ಟು ಫೈನ್ ಆಗಿ ಗ್ರೈಂಡ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಮಾಡ್ತೀನಿ. ದಿ ನೆಕ್ಸ್ಟ್ ಡೇ ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ಶುಂಠಿ, ಕೊತ್ತಂಬರಿ ಮತ್ತೆ ಪುದೀನ ಈ ಮೂರನ್ನ ಮತ್ತೆ ಇಲ್ಲಿ ಹಾಕ್ತೀನಿ. ಈ ತರ ಹಾಕೊಂಡ್ರೆ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಫ್ರೈ ಮಾಡಿನೂ ಹಾಕೊಳ್ಬಹುದು, ಇಲ್ಲಾಂದ್ರೆ ಹಂಗೆ ಹಾಕೋಬಹುದು. ಸ್ವಲ್ಪ ಬೇರ್ ಮಾಡಿ, ಎಲ್ಲ ಫುಲ್ ಇದಾಗಿತ್ತಲ್ವಾ, ಈ ತರ ಗಲೀಜಾಗಿದೆ ಅಷ್ಟೇ. ಸೊ ಗೈಸ್, ಇವಾಗ ನಾವು
ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದೀವಿ. ಇವಾಗ ಮಸಾಲೆ ಎಲ್ಲ ಒಗ್ಗರಣೆ ಮಾಡಿ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾವು ಇದು ಆಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಾಂಬಾರ್ ಮಾಡೋದು. ಇದಕ್ಕೊಂಚೂರು ಎಣ್ಣೆ ಹಾಕೊಳ್ಳೋಣ, ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಚೂರು ಹಾಕೊಳ್ಳಿ ಎಣ್ಣೆ. ಇವಾಗ ಎಣ್ಣೆ ಹಾಕೊಂಡ್ಮೇಲೆ ಡೈರೆಕ್ಟ್ ಇವಾಗ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ. ಬರೀ ಕಾಳು ಬದನೆಕಾಯಿ ಅದನ್ನ ಹುರಿದಿ ಆಮೇಲೆ ಒಗ್ಗರಣೆಗೆ ಹಾಕ್ತಾರೆ. ನಾನು ಒಂದೇ ಸತಿ ಎಲ್ಲ ಒಗ್ಗರಣೆ ಮಾಡಿ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ, ನಿಮ್ ಕನ್ವೀನಿಯಂಟ್ ಯಾವ ತರ ಇರುತ್ತೋ ಆ ತರ ಈ ತರ ಮಾಡಿ. ಸ್ವಲ್ಪ ಚಿಕನ್ ಸಾಂಬಾರ್ ತರ ಸ್ಮೆಲ್ ಇದು ಬರುತ್ತೆ. ಸೊ ನಾನು ಸಾಸಿವೆ ಹಾಕಿದ್ದೀನಿ. ಅದೇ ತೋರಿಸ್ಬೇಡ ಇಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆಗೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದೀನಿ. ನಿಮ್ ಇಷ್ಟ, ತುಂಬಾ ಜನ ಕರ್ಬೇವಿನ ಸೊಪ್ಪು ಹಾಕಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿ. ಸೊ ಇದು ಒಂದು ಬ್ರೌನ್ ಆಗಿ ಫ್ರೈ ಆಗ್ಬೇಕಂತ ಏನಿಲ್ಲ. ಇವಾಗ ನಾವು ಈ ಅವರೆಕಾಳನ್ನ ಇದ್ರಲ್ಲಿ ಹಾಕೋಣ. ಸಾರಿ ನಿಮ್ಗೆಲ್ಲ ಎಂತ ನಿಮ್ ಕಡೆ ಎಲ್ಲ ಮಾಡಲ್ಲ ತಿಂದ್ರೆ ಸಾಂಬಾರು? ಇಲ್ಲ ಅಕ್ಕ, ನಮ್ ಕಡೆ ಎಲ್ಲ ಮಾಡಲ್ಲ. ನಾವು ಅವರೆಕಾಯಿ ಸಾರು ಮಾಡ್ತೀವಿ. ಅವರೆಕಾಯಿ ನನ್ಗೆ ಎಲ್ಲರೂ ಕಮೆಂಟ್ ಮಾಡಿ ಅವರೆಕಾಯಿ ಎಷ್ಟು ಟೈಪ್ಸ್ ಆಫ್ ಕುಕಿಂಗ್ ಮಾಡ್ಬೋದು ಅಂತ. ನನ್ಗೆ ಗೊತ್ತಿರೋ ಪ್ರಕಾರ ಅವರೆಕಾಯಿ ಸ್ವೀಟ್ ಸಹ ಮಾಡ್ಬೋದು ಅಂದ್ರೆ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಸತಿ ಅವರೆಕಾಯಿ ಬೇಡ, ಏನು ಅವರೆಕಾಯಿ ಬೇಡ ಮೇಳ ಬರುತ್ತಲ್ವಾ? ಏನದು ಮೇಳ ಮೇಳ. ಹಾ, ಅವರೆಕಾಯಿ ಮೇಳ ಬರುತ್ತಲ್ವಾ, ಅದಕ್ಕೆ ಅಲ್ಲಿ ಹೋಗೋಣ ನೆಕ್ಸ್ಟ್. ಪಕ್ಕ ಆಗಿರುತ್ತೆ ನೋಡಿ. ಈ ತರ ಸ್ವಲ್ಪ ಹಸಿ ವಾಸನೆ ಹೋಗೋ ತರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಕಲ್ಲುಪ್ಪು ಹಾಕೊಂತಾರೆ, ಸ್ವಲ್ಪ ಜನ ಕುರುಪ್ಪು ಹಾಕೊಂತಾರೆ. ನಾನು ಕಲ್ಲುಪ್ಪು ಹಾಕೊಂತೀನಿ. ಎಲ್ಲ ಸಾಂಬಾರಿಗೂ ನಾನು ಸಜೆಸ್ಟ್ ಮಾಡೋದೇನಂದ್ರೆ ರಾಕ್ ಸಾಲ್ಟ್ ಹಾಕೊಂಡು ಚೆನ್ನಾಗಿರುತ್ತೆ. ಅಪ್ರಾಕ್ಸ್ ಒಂದು 5 ಮಿನಿಟ್ಸ್ ಈ ತರ ಮಾಡಲೇಬೇಕು. ಸೊ ನಾವು ಇದು ಸ್ವಲ್ಪ ಬ್ರೌನ್ ಆಗಿ ಆದ್ಮೇಲೆ ಇದು ನೋಡಿ ಈ ತರ ಸ್ವಲ್ಪ ಈ ತರ ಬ್ರೌನ್ ಅಲ್ಲಿ ಆದ್ಮೇಲೆ ಇವಾಗ ಏನ್ ಮಾಡೋಣ, ಅದೊಂದು ಸ್ವಲ್ಪ ಹಸಿ ಸ್ಮೆಲ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ಸ್ಮೆಲ್, ಹಸಿ ಸ್ಮೆಲ್ ಹೋಗಿದೆ ಅಂತ. ಸೊ ಇವಾಗ ನಾನು ಆಲೂಗಡ್ಡೆ ಬದನೆಕಾಯಿ ಹಾಕೊಂತೀನಿ. ಅಷ್ಟೇ ಕಟ್ ಮಾಡಿ ಉಪ್ಪಾಗಿ ತೊಗೊಂಡು ಮಾಡಿರ್ತಿದೆ. ಇಲ್ಲ ಅಂದ್ರೆ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಸೊಪ್ಪು ಬರ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ಇದೊಂದು 5 or 6 ಮಿನಿಟ್ಸ್, ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಎಣ್ಣೆಲೇ ರೋಸ್ಟ್ ಆದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ. ಸೊ ಇದೊಂದು 5-6 ಮಿನಿಟ್ಸ್ ಮೀಡಿಯಂ ಫ್ಲೇಮಿ ಇದಾಗಿ. ಓಕೆ, ಬ್ರೌನ್ ಇದೆ. ಮತ್ತೆ ಈ ಆಲೂಗಡ್ಡೆ ಎಲ್ಲ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ, ಸೈಡ್ ಎಲ್ಲ ಕ್ರಿಸ್ಪಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆಯಿಲ್ ಜಾಸ್ತಿ ಆಗಿರ್ತದೆ ಅಂತ ಬೇಸ್ ಮಾಡ್ಕೊಂಡ್ರಿ. ಏನು ಆಯಿಲ್ ಜಾಸ್ತಿ ಏನು ಹಾಕಿದ್ರೆ ಒಗ್ಗರಣೆ ಹಾಕ್ತೀವಲ್ಲ ಅದಕ್ಕೆ ಅಂತ ಅಂದರೆ ಮಸಾಲೆ ಹಾಕ್ತೀವಲ್ಲ ಅವಾಗ ಪ್ರಾಪರ್ ಆಗುತ್ತೆ. ಸೊ ಇವಾಗ ನಾವು ರುಬ್ಬಿಟ್ಕೊಟ್ಟಿದ್ದೀವಲ್ಲ ಅವಾಗಲೇ ಮಸಾಲೆನ, ಇದನ್ನ ಹಾಕ್ಬಿಟ್ಟು ಮತ್ತೆ ನೀರು ಹಾಕಬೇಡಿ. ಇದೇ ಒಂದು ಆಯಿಲಲ್ಲಿ ಮಸಾಲೆ ಬೇಯಿಗೆ. ಆವಾಗ ಈ ಥರ ಆಯಿಲಲ್ಲಿ ಮಸಾಲೆ ಬೆಂದರೆ ಇನ್ನು ಟೇಸ್ಟ್ ಪಕ್ಕವಾಗಿ ಬರುತ್ತೆ. ಸೊ ಈ ಥರ ಸಿಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು 5 ಮಿನಿಟ್ಸ್ ಸ್ಟೀಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಮತ್ತೆ ಸ್ವಲ್ಪ ಬ್ರಿಂಜಾಲ್ ಎಲ್ಲ ಸ್ಮ್ಯಾಶ್ ಆಗೋ ಥರ ಫೀಲ್ ಬರುತ್ತೆ. ಸೊ ವಾಟರ್ ಈಗಲೇ ಹಾಕೋಕೆ ಹೋಗ್ಬೇಡಿ. ಒಂದು 5 ಮಿನಿಟ್ಸ್ ಆದ್ಮೇಲೆ ವಾಟರ್ ಹಾಕೊಳ್ಳೋಣ.
ನೋಡಿ ಇವಾಗ ಮಸಾಲೆ ಹಾಕಿದೀವಲ್ಲ ನಾವು, ಮಸಾಲೆ ಹಾಕಿ ಈ ತರ ಎಲ್ಲ ಆಯಿಲ್ ಬಿಟ್ಕೊಂತಿದೆ ಅಂತ ಹೇಳಿದ್ರೆ ಸೊ ಮಸಾಲೆ ಎಲ್ಲ ಕ್ಲೀನ್ ಆಗಿ ಫ್ರೆಶ್ ಆಗಿದೆ ಅಂತ ಅರ್ಥ. ಬರೋಸ್ ಆಯಿಲ್ ನೋಡಿ, ಇದೆಲ್ಲ ಆಯಿಲ್ ಇದ್ರಲ್ಲಿ ಆಯಿಲ್ ಅಲ್ಲಿ ಬಿಟ್ಕೊಂತಿದೆ ಅಲ್ವಾ. ಸೊ ಇವಾಗ ಮಸಾಲೆ ಫುಲ್ ಬೆಂದಿದೆ ಅನ್ಸಿದ್ರೆ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಆಗಿದೆ ಅಂತ, ಅವಾಗ ನಮ್ಗೆ ಹಸಿ ವಾಸನೆ ಬರಲ್ಲ. ಸೊ ನಾನು ಹೇಗ್ ಮಾಡ್ತೀನಿ, ಉಳಿದಿರೋ ಇದ್ರಲ್ಲಿ ಮಸಾಲೆ ಐತಲ್ವಾ ಅದಕ್ಕೆ ವಾಟರ್ ಹಾಕ್ಬಿಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ನೋಡ್ಕೊಂಡು ನೀವು ವಾಟರ್ ಹಾಕೊಳ್ಳಿ. ಸಾಂಬಾರ್ ಎಷ್ಟು ತೆಲಿಗೆ ಬೇಕಾ ಗಟ್ಟಿಗೆ ಬೇಕಂತ. ಇದು ರೈಸ್, ಸಾಂಬಾರ್, ಮುದ್ದೆ, ಚಪಾತಿ, ಸ್ವಲ್ಪ ಗ್ರೇವಿ ತರ ಮಾಡ್ಕೊಂಡ್ರೆ ಚಪಾತಿಗೂ ಚೆನ್ನಾಗಿರುತ್ತೆ. ನನಗೆ ರೈಸ್ ತಿನ್ನಕ್ ಇಷ್ಟ, ಮುದ್ದೆಲೂ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಇದೇ ತರ ಉಪ್ಪು ನೋಡ್ಕೊಂಡು ಉಪ್ಪು ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ತಿನ್ನಿ, ಮಸ್ತಾಗಿ ಬರುತ್ತೆ. ನೀವು ಒಂದ್ಸರಿ ಮಾಡಿ ನನಗೆ ಕಮೆಂಟ್ ತಿಳಿಸಿ ಹೇಗಿದೆ ಅಂತ ಹೇಳ್ಬಿಟ್ಟು. ಒಬ್ಬೊಬ್ರು ಒಂದೊಂದು ಸ್ಟೈಲ್ ಆಫ್ ಸಾಂಬಾರ್ ಮಾಡ್ತಾರೆ, ಇದು ನನ್ನ ಸ್ಟೈಲ್, ನನ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಗೈಸ್ ಇವಾಗ ನೋಡ್ಬೋದು ನೀವು, ಸ್ಮೆಲ್ ಮಾತ್ರ ಗಮ್ ಅಂತ ಬರ್ತಿದೆ. ಸೊ ಸಾಂಬಾರ್ ಫುಲ್ ಆಲ್ಮೋಸ್ಟ್ ರೆಡಿ ಆಗ್ಬಿಟ್ಟಿದೆ. ಇನ್ನೊಂದ್ ಕಡೆ ನಾನು ರೈಸ್ಗೂ ಇಟ್ಟಿದ್ದೀನಿ. ಈಗ ಫೈನಲ್ ಟಚ್ ಏನಂದ್ರೆ ಜಸ್ಟ್ ಕೊತ್ತಂಬರಿನ ಹಾಕ್ತೀನಿ ಅಷ್ಟೇ. ಸ್ಮೆಲ್ ಘಮ ಘಮ ಅಂತಿದೆ ಅಕ್ಕ. ಫುಲ್ ಘಮ ಸ್ಮೆಲ್ ಬರ್ತಿದೆ. ಸೇಮ್ ಲೈಕ್ ಚಿಕನ್ ಸಾಂಬಾರ್ ತರನೇ ಇರುತ್ತೆ. ಸೊ ವೆಜಿಟೇರಿಯನ್ಗೆ ಯಾರಿಗಾದ್ರೂ ನಾನ್ ವೆಜ್ ತಿನ್ಬೇಕು ಹೇಗಿರುತ್ತೆ ಅಂತ ಫೀಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ತರ ಒಂದು 5 ಮಿನಿಟ್ಸ್ ಆಫ್ ಮಾಡ್ಬಿಡಿ. ಯಾವಾಗ್ಲೂ ಅಷ್ಟೇ, ಕೊತ್ತಂಬರಿ ಹಾಕಿದ ತಕ್ಷಣ ಆಫ್ ಮಾಡ್ಬಿಟ್ರೆ ಆ ಫ್ಲೇವರ್ ನಿಮ್ಗೆ ಸಾಂಬಾರಲ್ಲಿ ಚೆನ್ನಾಗಿ ಸಿಗುತ್ತೆ. ಸೊ ಇದಕ್ಕೆ ರೈಸ್, ಮುದ್ದೆ ಏನಾದ್ರು ಹಾಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಸೊ ಈ ತರನೇ ನಿಮ್ಗೆ ಕುಕಿಂಗ್ ಬ್ಲಾಗ್ಸ್, ಕುಕಿಂಗ್ ಸಾಂಬಾರ್ ರೆಸಿಪೀಸ್ ಏನಾದ್ರು ಎನಿ ಕುಕಿಂಗ್ ಬ್ಲಾಗ್ಸ್ ಬೇಕು ಅಂತ ಹೇಳಿದ್ರೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಸಾಂಬಾರ್ ನಿಮ್ಮನೇಲೂ ಈ ತರನೇ ಪ್ರಿಪೇರ್ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.